ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು? ಮಂಜುನಾಥ ಅಂತ. ಊರು? ತಾತ್ಕಲ್. ಯಾವ ತಾಲೂಕು ಬರುತ್ತೆ? ಮುಳಬಾಲ್ ತಾಲೂಕು. ಜಿಲ್ಲೆ? ಕೋಲಾರ ಜಿಲ್ಲೆ. ಏನೇನು ಬೆಳೆ ಮಾಡ್ತೀರಾ ಸರ್? ನಾವು ಟಮಾಟೋ, ಹೂವು, ಕೋಸು ಎಲ್ಲ ಮಾಡ್ತೀವಿ ಸರ್. ಈ ತಿಂಗಳಲ್ಲಿ ಚೆಂಡು ಬೆಳೆ ಮಾಡಿದ್ದೀರಾ, ಕಾರಣ ಬೇರೆ ಬೆಳೆ ಮಾಡ್ಬೋದಲ್ಲ? ಬೇರೆ ಬೆಳೆ ಅಂತೇನಿಲ್ಲ, ಸೆಕೆಂಡ್ ಬೆಡ್ ಅಲ್ಲ, ಅದಕ್ಕೆ ಚೆಂಡು ಹೂವು ಮಾಡಿದ್ವಿ. ಅದೇ ಇದಕ್ಕೆ ಮುಂಚೆ ಏನು ಟೊಮೆಟೊ ಮಾಡಿದ್ದೀರಾ? ಟಮಾಟೋ ಮಾಡಿದ್ವಿ. ಹಾಂ. ಎಷ್ಟು ಎಕರೆ ಮಾಡ್ತೀರಾ ಸರ್ ಟೋಟಲ್? ನಾವೊಂದು ವ್ಯವಸಾಯ ಅಂದರೆ ಒಂದು 4-5 ಎಕರೆ ಮಾಡ್ತೀವಿ. ನೀರಾವರಿ ಇಲ್ಲ ಯಾವ ಥರ? ನೀರಾವರಿನೇ. ಅಲ್ಲ ಬೋರ್ವೆಲ್ಲ ಬಾವಿನ? ಬೋರ್ವೆಲ್. ಓಕೆ ಸರ್. ಚೆಂಡು ಬೆಳೆ ಇದು ವೆರೈಟಿ ಯಾವ ಸರ್? ಯಾವ ತಳಿ? ಒಕ್ಕಲ್ ಎಲ್ಲೋಟಲ್ಲ. ಒಕ್ಕಲ್ ಎಲ್ಲೋಟಲ್ಲ. ಓಕೆ ಸರ್. ಒಂದು ಎಕರೆಗೆ ಎಷ್ಟು ನಾರುಗಳು ಬೇಕಾಗುತ್ತೆ ಚೆಂಡು? ಎಕರೆಗೆ ಒಂದು 6,000 ನಾರು. ಸರ್ ಚೆಂಡು ಬೆಳೆ ನಾಟಿ ಮಾಡೋಕ್ಕೆ ಮುಂಚೆ ಏನೇನು ಗೊಬ್ಬರ ಹಾಕ್ತೀರಾ ಬೆಡ್ಗೆ? ಬೆಡ್ಗೆ ಇದು ಸಿಟಿ ಕಂಪೋಕ್ಷನ್. ಓಕೆ. ಮತ್ತು DAP ಪೊಟ್ಯಾಷಿಯಂ ಹಾಕ್ತೀರಾ? DAPನೂ 10-26 ಹೋಲ್ ಮಾಡಿ ಹಾಕಿದ್ದೀವಿ ಅಷ್ಟೇ. ಮತ್ತು ಡಿಪ್ ಗೊಬ್ಬರ, ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಯಾವ್ದು ಹಾಕಿಲ್ಲ. ಹಾಂ. ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ ಹಾಕ್ತೀರಾ? ಅಲ್ಲ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಡ್ರಿಪ್ಪಲ್ಲಿ ಬಿಟ್ಟಿದ್ವಿ. ಮತ್ತು ಒಂದು ಸಲ ಗಿಡ ನಾಟಿ ಮಾಡಿದ್ಮೇಲೆ ಡ್ರಿಪ್ಪಲ್ಲಿ ಯಾವ ಥರ ಗೊಬ್ಬರ ಕೊಡ್ತೀರಾ? ಎಲ್ಲ 99, 1261 ಸ್ಟೇಜ್ ಬೈ ಸ್ಟೇಜ್ ಎಲ್ಲ ಕೊಡ್ತೀವಿ. ಎಲ್ಲ ಕೊಡ್ತೀರಾ? 13-0-45 ಎಲ್ಲ ಸ್ಟೇಜ್ ಬೈ ಸ್ಟೇಜ್, KMS, SMS ಎಲ್ಲ ಕೊಟ್ಟಿದ್ದೀವಿ. ಮತ್ತು ಈ ಹೂವು ಕೀಳೋ ಸ್ಟೇಜಲ್ಲಿ ಯಾವ ಗೊಬ್ಬರ ಕೊಡ್ತೀರಾ ಸೈಜ್ಗೆ? 13-0-45. ಬೂಸ್ಟು, SOP ಏನು ಕೊಡ್ತೀರಾ? ಬೂಸ್ಟು ಈಗ ಸದ್ಯಕ್ಕೆ ಕೊಡ್ತಾಯಿದ್ವಿ, ಒಂದು ಅರ್ಧ ಮೇಲೆ ಆಗಿದೆಯಲ್ಲ. ಈಗ ಸದ್ಯಕ್ಕೆ ಕೊಡ್ತಾಯಿದ್ವಿ. ಮೊದಲೆಲ್ಲ 13-0-45, 1261, KMS, 44 ಅದು ಕೊಟ್ಟಿದ್ದೀವಿ. ಓಕೆ ಸರ್. ಒಂದು ಎಕರೆ ಚೆಂಡು ಬೆಳೆ ನಾಟಿ ಮಾಡೋಕ್ಕೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಎಷ್ಟು ಖರ್ಚು ಬರುತ್ತೆ ಒಂದು ಅಂದಾಜಾಗಿ? ಒಂದು 50-60 ಸಾವಿರ ಬರುತ್ತೆ ಸರ್ ಎಕರೆಗೆ ಒಂದು 50,000-60,000. ಇನ್ನೂ ಜಾಸ್ತಿ ಮೇಂಟೆನೆನ್ಸ್ ಮೇಲೆ ಮಾಡ್ಬೋದು. ಇನ್ನೂ ಜಾಸ್ತಿನೂ ಬರುತ್ತೆ, ಕಡಿಮೆನೂ ಆಗ್ಬೋದು. ಕಡಿಮೆನೂ ಮಾಡ್ಬೋದು. ಸರ್ ಈ ಇಳುವರಿ ಎಷ್ಟು ಟನ್ನು ಅಥವಾ ಕ್ವಿಂಟಲ್ ಬರುತ್ತೆ? ನಮ್ಮದು ಒಂದು 4-5 ಟನ್, ಒಂದು 5-6 ಟನ್ ಬಂದಿದೆ. ಅಂದರೆ ಒಂದು ಕಟಿಂಗ ಅಥವಾ ಏನು? ಎಲ್ಲ ಟೋಟಲ್ ಸೇರಿ ಎಲ್ಲ ಸೇರಿ ಅಂದರೆ ಒಂದು ಅರ್ಧ ಆಗಿದೆ. ಒಂದು 4-5 ಟನ್ ಬಂದಿದೆ ಈಗ ಸದ್ಯ. ಟೋಟಲ್ ಇವಾಗ ಒಂದು ಸಲ ಸ್ಯಾಂಪಲ್ ಆದಮೇಲೆ ಇಲ್ಲಿವರೆಗೂ ಎಷ್ಟು ಕಟಿಂಗ್ ಆಗಿದೆ? ನಮ್ಮದೆಲ್ಲ ಒಂದು ತಿಂಗಳ ಮೇಲೆ ಆಯಿತು. ಹೋದ ಜನವರಿ 1ನೇ ತಾರೀಕಿಗೆ ಕಿತ್ತಿರೋದು. ಅಲ್ಲಿಂದ ಇಲ್ಲಿವರೆಗೂ ಕೊಯ್ತಾನೆ ಇದೆ. ಕಟಿಂಗ್ ಅಂದರೆ ಒಂದು 10-12 ಆಗಿರ್ಬೋದು. 10-12 ಆಗಿರುತ್ತೆ. ಇನ್ನೆಷ್ಟು ಕಟಿಂಗ್ಸ್ ಬರುತ್ತೆ? ಇನ್ನೂ ಒಂದು 5-6 ಬರ್ಬೋದು ಅನ್ಸುತ್ತೆ. ಒಂದು ಆವ್ರೇಜಾಗಿ ಒಂದು 10-17 ಅಥವಾ 20 ಮೇಂಟೆನೆನ್ಸ್ ಮಾಡಿದ್ರೆ 20 ಬರುತ್ತೆ. ಮಳೆ ಇಲ್ದಿರ ಇರಬೇಕು. ಮಳೆ ಬಿದ್ದರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಓಕೆ ಸರ್. ರೈತರು ತಾವು ಹಾಕಿರೋ ಬಂಡವಾಳ ಬರಬೇಕಾದ್ರೆ ಮಾರ್ಕೆಟಲ್ಲಿ ಎಷ್ಟು ರೇಟ್ ಹೋಗಬೇಕು? ಒಂದು 20 ರೂಪಾಯಿ 30 ರೂಪಾಯಿ ಬಿಟ್ಟು ಕೊಡ್ದಿರ ಮಾಡಿದ್ರೆ ಬಂಡವಾಳ ಬರುತ್ತೆ. ಸ್ವಲ್ಪ ಜನಕ್ಕೂ ರೈತರಿಗೂ ಸ್ವಲ್ಪ ವರ್ಕೌಟ್ ಆಗುತ್ತೆ. 20 ಮೇಲೆ ಹೋಗಬೇಕು. 20 ಮೇಲೆ ಆಗಬೇಕು. ಸರ್ ಮಾರ್ಕೆಟಲ್ಲಿ ನಿಮಗೆ ಯಾವ ಥರ ಕ್ವಾಲಿಟಿ ಹೂವು ಬೇಕಾಗುತ್ತೆ? ಒಳ್ಳೆ ರೇಟ್ ಹೋಗ್ಬೇಕಂತ ತೋರಿಸ್ತೀರಾ? ಹೂವಿಗೆ ಸ್ವಲ್ಪ ಗ್ರಿಪ್ ಇರಬೇಕು. ತೋರಿಸಿ. ಹೂವು ಸ್ವಲ್ಪ ದೊಡ್ಡದಾಗಿ ಸೈಜು ಬರಬೇಕು. ನಮ್ಮ ಮೇಂಟೆನೆನ್ಸ್ ಮೇಲೆ ಇದು ಇರುತ್ತೆ. ಗಟ್ಟಿ ಏನು ಇರಬೇಕಾ? ಗಟ್ಟಿ ಇರಬೇಕು, ಸೈಜ್ ಇರಬೇಕು. ಪಾರ್ಸಲ್ಗೆಲ್ಲ ಆಗೋಂಗಿದ್ರೆ ಶೈನಿಂಗ್ ಇರಬೇಕು. ಶೈನಿಂಗು ಬರುತ್ತೆ. ಮಾಡ್ಕೋಬೋದು. ಇಷ್ಟು ಮಾಡಿದ್ರೆ ನಿಮಗೆ ಮಾರ್ಕೆಟಲ್ಲಿ ಒಳ್ಳೆ ರೇಟ್ ಸಿಗುತ್ತೆ. ಓಕೆ ಸರ್. ಮಾರ್ಕೆಟ್ ಎಲ್ಲಿ ಕಳಿಸ್ತೀರಾ ಸರ್? ನಾವು ನಂಗ್ಲಿಗೆ. ಓಕೆ ಸರ್. ಗೊಬ್ಬರಗಳು, ಔಷಧಿಗಳು ಇಲ್ಲಿಂದ ತರ್ತೀರಾ? ನಾವು ಬೇತ್ಮಂಗ್ಲನ ತಂದಿದ್ದೀವಿ, ಇಲ್ಲಿ ಸುಭಾಷ್ ಹತ್ರ ಮುಳಬಾಲನ್ನ ತಂದಿದ್ದೀವಿ. 2 ಕಡೆನೂ ತಂದಿದ್ದೀವಿ. ಓಕೆ ಸರ್. ನಿಮ್ಮ ಅನುಭವ ಪ್ರಕಾರ ಚೆಂಡು ಬೆಳೆ ಲಾಭದಾಯಕನ ನಷ್ಟನಾ? ರೇಟ್ ಇದ್ದರೆ ಲಾಭದಾಯಕ, ಇಲ್ಲ ಅಂದರೆ ಏನು ಹೇಳೋಕ್ಕಾಗಲ್ಲ. ರೇಟ್ ಸಿಗಬೇಕು. ಅಂದರೆ ಈ ತಿಂಗಳಲ್ಲೇ ರೇಟ್ ಸಿಗುತ್ತೆ ಅಂತ ನಾಟಿ ಮಾಡಿದ್ರೆ ಅಥವಾ? ಸಿಗತ್ತೆ, ಸಂಕ್ರಾಂತಿಗೆ ಸಿಗತ್ತೆ ಅಂತ ಮಾಡಿದ್ದೀವಿ. ಹಬ್ಬದಲ್ಲಿ ಒಂದು 2-3 ಕಟಿಂಗ್ ಸಿಕ್ತು. ಮತ್ತೆ ಎಲ್ಲ 10-5 ರೂಪಾಯಿ ಹಂಗೆ ಹೊಟ್ಟೋಯ್ತು. ಮತ್ತೆ ಡೌನ್ ಆಯಿತು. ಮತ್ತೆ ಇವಾಗ ಏನೋ ಪರವಾಗಿಲ್ಲ, ಸದ್ಯಕ್ಕೆ 30-40-50 ರೂಪಾಯಿವರೆಗೂ ಇದೆ. ಏನಾಗುತ್ತೆ ಅದು ಮಾರ್ಕೆಟ್ ಹೇಳೋಕ್ಕಾಗಲ್ಲ. ಸರ್ ಚೆಂಡು ಬೆಳೆ ಬೇರೆ ರೈತರಿಗೂ ಮಾಡೋಕ್ಕೆ ಸಜೆಸ್ಟ್ ಮಾಡ್ತೀರಾ? ಮಾಡ್ಕೋಬೋದು. ಟಮಾಟೋ ಸೆಕೆಂಡ್ ಬೆಡ್ ಇದ್ದರೆ ಮಾಡ್ಕೋಬೋದು, ಆರಾಮಾಗಿ ಮಾಡ್ಕೋಬೋದು. ಸರ್ ನಿಮಗೆ ಯಾವ ಥರ ಕ್ವಾಲಿಟಿ ಹೂವು ಇದ್ರೆ ಮಾರ್ಕೆಟಲ್ಲಿ ಒಳ್ಳೆ ರೇಟ್ ಹೋಗುತ್ತೆ? ಈ ಥರ ಇದ್ದರೆ ಸ್ವಲ್ಪ ರೇಟ್ ಚೆನ್ನಾಗಿ ಹೋಗುತ್ತೆ. ಇನ್ನು ಸ್ವಲ್ಪ ಈ ಥರ ತೋರಿಸ್ತಾರೆ. ಈ ಥರ ಹೂವು ಇದ್ದರೆ ನಿಮಗೆ ಮಾರ್ಕೆಟಲ್ಲಿ ಒಳ್ಳೆ ರೇಟ್ ಹೋಗುತ್ತೆ. ಒಳ್ಳೆ ರೇಟ್ ಸಿಗುತ್ತೆ. 5 ರೂಪಾಯಿ ಜಾಸ್ತಿನೇ ಹೋಗುತ್ತೆ. ಸೈಜ್ ಇರಬೇಕು, ಶೈನಿಂಗ್ ಇರಬೇಕು, ಬ್ಲ್ಯಾಕ್ ಏನೋ ಇರಬಾರ್ದು. ಮಚ್ಚೆ ಗಿಚ್ಚೆ ಬರ್ದಿರ ಇದ್ದರೆ ಹೋಗುತ್ತೆ.
ಸೊ ಮತ್ತು ಇದರಲ್ಲಿ ಬರ್ತಕ್ಕಂಥ ರೋಗಗಳು ಕೀಟಗಳ ಬಗ್ಗೆ ತಿಳಿಸಿ ಸರ್ ನಮ್ಮ ರೈತರಿಗೆ. ಕೀಟಗಳಂದರೆ ಇದು ಚುಕ್ಕೆ ರೋಗ ಬರುತ್ತೆ, ಎಲೆ ಚುಕ್ಕೆ ರೋಗ, ಚುಕ್ಕೆ ರೋಗ ಬರುತ್ತೆ, ಮತ್ತು ತ್ರಿಪ್ಸು ಮೈಟ್ಸ್ ಏನೋ ಬರುತ್ತಾ? ಎಲ್ಲ ಬರುತ್ತೆ, ಹುಳು ಎಲ್ಲ ಇರುತ್ತೆ. ಹಾಂ ಹಾಂ ಸ್ಟೇಜ್ ಬೈ ಸ್ಟೇಜ್ ಹೊಡ್ಕೋಬೇಕು. ಓಕೆ.